ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಬೆಳಗ್ಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಟಿಫನ್ಗೆ ಅಂತೇಳಿ ಇಡ್ಲಿ ಸಾಂಬಾರ್ ಚಟ್ನಿ, ಅದರಲ್ಲೂ ಸ್ಪೆಷಲಾಗಿ ಇವತ್ತು ಹೋಟ್ಲು ಸ್ಟೈಲಲ್ಲಿ ಕಡಲೆಬೇಳೆ ಚಟ್ನಿ ಅಂದರೆ ಕೆಂಪು ಚಟ್ನಿ ಮಾಡ್ಕೊಂಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು. ಈಗ ಫಸ್ಟು ಇಡ್ಲಿಗೆ ಇಟ್ಬಿಟ್ಟು ಆಮೇಲೆ ಸಾಂಬಾರು ಮತ್ತು ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ಇಡ್ಲಿಗೆ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ಇಡ್ಲಿಗೆ ಸ್ಪೆಷಲಾಗೇನು ಇಡ್ಲಿ ಅಕ್ಕಿ ಎಲ್ಲ ಏನು ಯೂಸ್ ಮಾಡಲ್ಲ. ಮಾಮೂಲಿ ಡಿಪಾವಲ್ ಕೊಡೋ ರೇಷನ್ ಅಕ್ಕಿನೇ ತೊಗೊಂಡು ಅದಕ್ಕೆ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕ್ಕೋತೀನಿ. ಹಾಗೆ ಅವಲಕ್ಕಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಇದನ್ನು ಹಾಕ್ಕೋತೀನಿ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಅನ್ನ ಏನಾದರೂ ಮಿಕ್ಕಿದರೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತಿಕ್ನೆಸ್ ಅಂದರೆ ಗಟ್ಟಿ ಆಗೋಂಗೆ ಇಟ್ಕೋತೀನಿ ಅಷ್ಟೇ. ದೋಸೆಗಾದರೆ ಸ್ವಲ್ಪ ಕಾಳುಗಳೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೋತೀನಿ. ಅನ್ನ ಏನು ರುಬ್ಬೋದಿಲ್ಲ. ಈಗ ಫಸ್ಟ್ ಇಡ್ಲಿಗೆ ಇಟ್ಬಿಟ್ಟು ನೆಕ್ಸ್ಟು ಕಡಲೆಬೇಳೆ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ. ತುಂಬ ಮೆತ್ತಗೆ ತುಂಬ ಸಾಫ್ಟಾಗಿ ಇಡ್ಲಿ ಬಂದಿದ್ದು, ತುಂಬ ಚೆನ್ನಾಗಿತ್ತು ಇಡ್ಲಿ ಅಂತೂ ತಿನ್ನೋದಕ್ಕೆ. ಹಾಗೆ ಈಗ ಕಡಲೆಬೇಳೆ ಚಟ್ನಿಗೆ ಅಂತೇಳಿ ಒಂದು ಬಾಣಲಿ ಇಟ್ಕೊಂಡು ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಒಂದು 5ರಿಂದ 6 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ಕಡಲೆಬೇಳೆನ ಸ್ವಲ್ಪ ಕೆಂಪಾಳ ಹುರ್ಕೋಬೇಕು. ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಒಂದು 3 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 4 ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಬೇಡಿಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ವಲ್ಪ ಕಲರ್ ಬರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಬಿಸಿ ಎಲ್ಲ ತಣ್ಣಗಾದಮೇಲೆ ಒಂದು 5 ಇಳಕಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಒಂದು ಇಡಿಯಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಸಿಂಪಲಾಗಿ ಒಗ್ಗರಣೆ ಹಾಕೋಣ ಅಂತೇಳಿ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಇಷ್ಟೇ ಸಿಂಪಲಾಗಿ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನು ಇಷ್ಟೇ ಸಾಕು ಅಂತೇಳಿ ಇಷ್ಟೇ ಒಗ್ಗರಣೆ ಹಾಕ್ಕೊಂಡು ಒಂದು ಸೈಡ್ ಇಟ್ಕೊಂಡೆ. ಈಗ ಸಾಂಬಾರಿಗೆ ಅಂತೇಳಿ ಇಡ್ಲಿಗೆ ಇಡಬೇಕಾದ್ರೇ ಒಂದು ಅರ್ಧ ಲೋಟದಷ್ಟು ಹೆಸರುಬೇಳೆ ಮತ್ತು ತೊಗರಿಬೇಳೆನ 2 ಮಿಕ್ಸ್ ಮಾಡಿ ಒಂದು 2ರಿಂದ 3 ವಿಸಿಲ್ ಹಾಕ್ಸ್ಕೊಂಡಿದ್ದೆ. ಈಗ ಒಗ್ಗರಣೆಗೆ ಅಂತೇಳಿ ಒಂದು ಪಾತ್ರೆ ಇಟ್ಕೊಂಡು ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಇಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3ರಿಂದ 4 ಟೊಮೊಟೊ ಹಾಕ್ಕೊಂಡು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಉಪ್ಪು ಹಾಕಿ ಹಾಗೆ 1-2 ಹಸಿಮೆಣ್ಸಿನ್ಕಾಯಿ ಹಾಗೆ 1-2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಂಡು ಈಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ. ಇದಕ್ಕೆ ಇಡ್ಲಿ ಸಾಂಬಾರು ಪೌಡ್ರ್ ಬರುತ್ತೆ, ಅದನ್ನು ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ನಾನಿಲ್ಲಿ ಇಡ್ಲಿ ಸಾಂಬಾರು ಪುಡಿ ಇರಲಿಲ್ಲ, ಮಾಮೂಲಿ ಮನೆಯಲ್ಲಿ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನೇ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಹಾಗೆ ಮಸಾಲೆ ಎಲ್ಲ ಬೆಂದಮೇಲೆ ಇದಕ್ಕೆ ನಾನು ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಹುಣಸೆಹಣ್ಣು ಹುಳಿ ಬಿಟ್ಕೊಡ್ತಾ ಇದ್ದೀನಿ. ಹಾಗೆ ಕೊನೆಯಲ್ಲಿ ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ 1-2 ಕುದಿ ಬಂದಮೇಲೆ ಇಳಿಸ್ಕೊಂಡು ಇಡ್ಲಿ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಚಟ್ನಿ ಮಾತ್ರ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ. ಈಗ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು. ಈಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅವ್ರಿಗೂ ಟಿಫನ್ ಹಾಕ್ಕೊಟ್ಟು ನಮ್ಮ ಯಜಮಾನ್ರಿಗೆ ಹಾಗೆ ನಮ್ಮ ಅಪ್ಪಂಗೆಲ್ಲ ಹಾಕ್ಕೊಟ್ಟು ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ಕೆಲಸ ಆಯಿತು. ಬೇಗ ಪೂಜೆ ಮಾಡೋಣ ಇವತ್ತು ಅಂಥೇಳಿ ಬೇಗ ಮಾಡ್ಕೋತಾ ಇದ್ದೀನಿ. ಹಾಗೆ ಮೇಲ್ಗಡೆ ನೆನ್ನೆ ಡೀಪಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತು ಒಂದ್ಸಲ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿ ಹಾಗೆ ಮೇಲ್ಗಳನ್ನು ಕಸ ಎಲ್ಲ ಹೊಡೆದು ಒಂದ್ಸಲ ಮಾಪ್ ಮಾಡಿಕೊಂಡು ಸ್ನಾನನೂ ಮಾಡಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಗುರುವಾರ ಬಂತು ಅಂದರೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ನಾನು ರಾಯರು ಪೂಜೆ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ. ಮೊದಲು ಅಷ್ಟು ನಂಬ್ತಿರ್ಲಿಲ್ಲ ರಾಯರನ್ನ, ಇತ್ತೀಚೆಗಂತೂ ತುಂಬ ನಂಬಿದ್ದೀನಿ. ಅದರಲ್ಲೂ ಈ ವಿಗ್ರಹ ಬಂದಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ. ಈ ವಿಗ್ರಹ ಹೆಂಗೆ ಬಂತು, ನಾನು ರಾಯರನ್ನ ಹೆಂಗೆ ನಂಬಿದೆ ಅನ್ನೋದನ್ನ ಕೊನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ವಿಗ್ರಹಕ್ಕೆಲ್ಲ ಗಂಧ ಎಲ್ಲ ಇಟ್ಟು ರಾಯರು ಪೂಜೆ ಮಾಡ್ಕೋಬೇಕು. ಬನ್ನಿ ಫಸ್ಟು ರಾಯರು ಪೂಜೆ ಮಾಡಿ ಆಮೇಲೆ ನಾನು ರಾಯರನ್ನ ಎಷ್ಟು ನಂಬ್ತೀನಿ, ನಾನು ಎಷ್ಟು ನಂಬಿ ಪೂಜೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ.
ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಸ್ವಲ್ಪ ಸ್ಟಿಚಿಂಗ್ ಕೊಡಬೇಕಾಯಿತು, ಬ್ಲೌಸ್ಗಳೆಲ್ಲ ನಮ್ಮ ಅಂಗಡಿ ಹತ್ರನೇ ಇರೋದು, ಅದಕ್ಕೋಸ್ಕರ ಅಲ್ಲಿ ಹೋಗಿ ಬಂದ್ಬಿಡೋಣ ಫಸ್ಟು ಅಂತೇಳಿ ಈಗ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಬನ್ನಿ ನಮ್ಮ ಅಂಗಡಿ ಹೇಗಿದೆ, ನಮ್ಮ ಮನೇಲಿ ಏನು ಕೆಲಸ ಮಾಡ್ತಿರೋದು ಅಂತ ತೋರಿಸ್ತೀನಿ. ನೋಡಿ ಗೈಸ್, ಇದೇ ನಮ್ಮ ಅಂಗಡಿ, ಸೆಂಟಿಂಗ್ ಕಾಲರ್ ಬಾಕ್ಸ್ ಅಂಗಡಿ. ನೋಡಿ ಎಷ್ಟು ಬಾಕ್ಸ್ ಇಟ್ಟವ್ರಿ. ಹಾಂ, ಇದೊಂದು ಗಾಡಿ ಐತೆ ನಮ್ಮ ಹತ್ರ, ಎಲ್ಲ ಒಂದು ಗಾಡಿ ಐತೆ, 2 ಗಾಡಿ ಐತೆ. ಇದು ನಮ್ಮ ಅಂಗಡಿ. ಯಾಕ್ರಿ? ಹಾಯ್ ಗೈಸ್, ಈಗ ಪೂಜೆ ಮಾಡಿದ್ದೆ ಎಲ್ಲ ನೋಡಿದ್ರ. ಈಗ ನಾನು ರಾಯರ ಬಗ್ಗೆ ಅಂದರೆ ನಾನು ಎಷ್ಟು ರಾಯರನ್ನ ನಂಬ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ನಾನು ರಾಯರನ್ನ ತುಂಬ ನಂಬ್ತೀನಿ. ನಾನು ಈ ರಾಯರನ್ನ ನಂಬೋದಕ್ಕೆ ಸ್ಟಾರ್ಟ್ ಮಾಡಿ 3 ವರ್ಷ ಆಯಿತು. ನನಗೆ ಫಸ್ಟು ತುಂಬ ಹೆಲ್ತ್ ಇಶ್ಯೂ ಇತ್ತು. ಅಂದರೆ ಒಂದು 7-8 ವರ್ಷದ ಹಿಂದೆ ನನಗೆ ಈ ಭುಜದ ಮೇಲೆ, ಬಲಗಡೆ ಭುಜದ ಮೇಲೆ ಕಾಯಿ ಬಿದ್ದಿತ್ತು. ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ದೀವಿ, ಸಿಕ್ಕಾಪಟ್ಟೆ ಹಾಸ್ಪಿಟಲ್ ಸುತ್ತಿದ್ದೀವಿ. ಅಂದರೆ ಹಾಸ್ಪಿಟ್ಲಿಗೆ ಹೋದಾಗ ಸ್ವಲ್ಪ ಕಮ್ಮಿ ಅನಿಸ್ತಿತ್ತು, ಅಂದರೆ ಹೋಗಿ ಒಂದು ವಾರ 15 ದಿನ ಈ ಥರ ಇದ್ದಾಗ ಕಮ್ಮಿ ಅನಿಸ್ತಿತ್ತು. ತಿರ್ಗಾ ಮತ್ತೆ ಅದೇ ನೋವು, ಅದೇ ಇದು, ಸ್ವಲ್ಪ ಪಾತ್ರೆ ತೊಳೆಯೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಪೇನ್ ತಿಂದಿದ್ದೀನಿ. ಒಂದು 7-8 ವರ್ಷ ಸಿಕ್ಕಾಪಟ್ಟೆ ನೋವು ತಿಂದಿದ್ದೀನಿ. ಆವಾಗ ನನ್ನ ಮಗ ಇನ್ನೂ ಚಿಕ್ಕ ಮಗ, ಅವ್ರು ರೆಸ್ಟಿಗೆ ಹೇಳಿದ್ರು ಅಷ್ಟು ರೆಸ್ಟ್ ಇರೋಕ್ಕಾಗ್ತಿರ್ಲಿಲ್ಲ. ಆದ್ದರಿಂದ ಹಾಸ್ಪಿಟ್ಲೆಲ್ಲ ಸುತ್ತಿ ಬೇಜಾರಾಗ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ನೋವು ತಿಂದಿದ್ದೀನಿ. ಮನೆ ದೊಡ್ಡ ಮನೆ ಆಗಿರೋದ್ರಿಂದ ಕ್ಲೀನ್ ಮಾಡೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಆಗ ನನಗೆ ರಾಯರು ನಂಬಬೇಕು, ರಾಯರು ಪೂಜೆ ಮಾಡಬೇಕು ಅಂತ ಅನಿಸ್ತು. ಆವಾಗ ಈ ಚಿಕ್ಕ ಫೋಟೋ ತಂದು ದೇವ್ರ ಮನೆಗೆ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಗುರುವಾರನೂ ಪೂಜೆ ಮಾಡ್ಕೊಂಡಿದ್ದೀನಿ. ಮತ್ತು 7 ವಾರ ಅಂದರೆ ಗುರುವಾರ ವ್ರತ ಮಾಡಿದೆ, ರಾಯರು ವ್ರತ ಮಾಡಿದೆ. ಪೂಜೆ ಮಾಡೋಣ, ನೋಡೋಣ, ರಾಯರು ನಂಬೋಣ ಆದಮೇಲೆ ನನ್ನ ನೋವು ಕಷ್ಟ ಎಲ್ಲ ಕಮ್ಮಿ ಆಗುತ್ತೆ ಅಂತೇಳಿ. ಸರಿ ಅಂತೇಳಿ 7 ವಾರ ವ್ರತ ಮಾಡಿದೆ. ಅಷ್ಟು ಏನೂ ಅನಿಸ್ತಿಲ್ಲ. ಸರಿ ಅಂತೇಳಿ ಬೇಡ, ಮಾಮೂಲಿ ಪೂಜೆ ಮಾಡ್ಕೊಂಡು ಹೋಗೋಣ, ನಂಬೋಣ ದೇವ್ರನ್ನ ಅಂತೇಳಿ ವಾರನೂ ಮಿಸ್ ಮಾಡಿದೆ, ಪೂಜೆ ಮಾಡ್ಕೊಂಡು ಹೋಗ್ತಿದ್ದೆ. ನಮ್ಮನೆ ಗುರುವಾರ ಎಲ್ಲ ಪೂಜೆ ಮಾಡ್ತಿರಲಿಲ್ಲ. ಸೋಮವಾರ, ಶುಕ್ರವಾರ ಮನೆ ದೇವ್ರ ಪೂಜೆ ಮಾಡ್ಕೊಂಡಿವೆ. ಗುರುವಾರ ನಾನು ರಾಯರು ನಂಬಿದ್ಮೇಲೆ ಗುರುವಾರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಇನ್ನೊಂದು ವರ್ಷ ಆದಮೇಲೆ ಅನಿಸುತ್ತೆ ನನಗೆ ರಾಯರು ಇದ್ದಾರೆ, ರಾಯರು ನಂಬಿದ್ರೆ ಯಾವ ರೂಪದಲ್ಲ ಅಂದರೆ ನಮ್ಮ ಮನೆಗೆ ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿ ನೋಡಿ ಇದೆ ಈ ವಿಗ್ರಹ. ಇದು ಆಲ್ಮೋಸ್ಟ್ 2 ವರ್ಷ ಆಯಿತು ಅನಿಸುತ್ತೆ ನನ್ನ ಮನೆಗೆ ಬಂದು. ಅವತ್ತು ಗುರುವಾರ ಪೂಜೆ ಮಾಡೋದಕ್ಕೆ ಅಂತೇಳಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ರೆಡಿ ಮಾಡ್ಕೊತಾ ಇದ್ದೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದು, ನಮ್ಮ ಮನೆಯವರು ಇರಲಿಲ್ಲ. ನಮ್ಮಪ್ಪ ಹಿಂದೆಗಡೆ ಅಡಿಕೆ ತೋಟದಲ್ಲಿ ಹೊಲ ಉಳಿಸಿದ್ರು. ಅವಾಗ ತಾನೇ ಒಂದು 2-3 ಹಿಂದಿನ ದಿನ ಅನಿಸುತ್ತೆ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿರೋ ತೋಟದಲ್ಲಿ, ಅಡಿಕೆ ತೋಟದಲ್ಲಿ. ಆಮೇಲೆ ನಾನು ನೆಲ ಒರೆಸ್ಕೊಂಡು ಬರ್ತಾಯಿದ್ದೆ. ಅಷ್ಟೇ ನಮ್ಮಪ್ಪ ಒಂದು ವಿಗ್ರಹ ತಗೊಂಡು ಬಂದರು. ತಗೊಳಮ್ಮ, ಇದು ಯಾವುದೋ ಒಂದು ದೇವ್ರು ಸಿಕ್ಕೈತೆ, ದೇವ್ರ ಮನೆಗೆ ಇಟ್ಟು ಪೂಜೆ ಮಾಡೋಂಗಿದ್ರೆ ತಗೋ, ಇದನ್ನು ತೊಳ್ಕೊಂಡು ಇಟ್ಕೊ ಅಂತ ಹೇಳಿದ್ರು. ನಾನು ನೆಲ ಒರೆಸ್ತಾ ಇದ್ನಲ್ಲ, ಸರಿ ಆಯಿತು ಅಲ್ಲಿ ಇಡ್ರಿ ಅಂತ ಅಂದ್ಬಿಟ್ಟು ನನ್ನ ಪಣ್ಣನ ಕೆಲಸ ಮಾಡ್ಕೊತಿದ್ದೆ. ನಾನು ವಿಗ್ರಹನೂ ನೋಡಿಲ್ಲ. ಆಮೇಲೆ ನಮ್ಮ ಅಪ್ಪನ ಏನು ಮಾಡಿದ್ರು, ಎಲ್ಲ ಕ್ಲೀನ್ ಮಾಡಿ, ಆ ಮಣ್ಣೆಲ್ಲ ಸಿಕ್ಕಾಪಟ್ಟೆ ಮಣ್ಣಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು, ಇನ್ನೂ ಮಣ್ಣು ಐತೆ ತೊಳೆದ್ರೆ ಹೋಗಲ್ಲ ಅಂತೇಳಿ ಆ ಬಕೆಟಲ್ಲಿ ಹಾಕಿ ಇಟ್ಟಿರ್ತೀನಿ ಕಣಮ್ಮ ಅಂತೇಳಿ ಅವ್ರ ಪಡೋರು ತೋಟದೊಳಗಡೆ ಹೋದರು. ನಾನು ಎಲ್ಲ ಕ್ಲೀನ್ ಮಾಡಿ ವಿಗ್ರಹ ಇರೋದನ್ನ ನಾನು ಮಾರ್ಬಿಟ್ಟಿದ್ದೆ, ತಂದು ಕೊಟ್ಟಿರೋದು ನನ್ನ ಪಣ್ಣನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ ಮಾಡಿ ಪೂಜೆ ಮಾಡೋ ಟೈಮಿಗೆ ಅವಾಗ ನೆನಪಾಯಿತು ನನಗೆ, ಎಲ್ಲ ಪೂಜೆ ಮಾಡ್ಕೊಳ್ಳೋ ಟೈಮಿಗೆ ಒಂದು ವಿಗ್ರಹ ತಂದಿದ್ರಲ್ವಾ ಅಂತ. ಅದೇ ಟೈಮಿಗೆ ನಮ್ಮ ಅಪ್ಪನೂ ಬಂದು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ನಲ್ಲ, ಅವಾಗ ನಮ್ಮಪ್ಪ ಬಂದು ವಿಗ್ರಹ ಕೊಟ್ಟನೆಲ್ಲ ಅದನ್ನು ಪೂಜೆ ಮಾಡೋದೇ ನಮ್ಮ ಅಂದರು. ಹೌದಲ್ವಾ ಅಂದ್ಬಿಟ್ಟು ಹೋಗಿ ಬಕೆಟ್ ಒಳಗಡೆ ನೋಡಿದ್ರೆ ರಾಯರು. ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಆ ಕ್ಷಣಕ್ಕೂ ನನಗೆ ಅಷ್ಟು ಗೊತ್ತಾಗಲಿಲ್ಲ. ಇವತ್ತು ಗುರುವಾರ ರಾಯರು ನಮ್ಮ ಮನೆಗೆ ಬಂದವ್ರೆ ಅನ್ನೋದು ನನಗೆ ತಿಳಿತಾನೇ ಇಲ್ಲ. ಆದರೂ ರಾಯರು ಸಿಕ್ಕಿದ್ದಾರೆ ನನಗೆ, ನಮ್ಮ ಮನೆಗೆ ಇಟ್ಟು ಪೂಜೆ ಮಾಡಬೇಕು ಅಂತ. ಅವತ್ತು ಹುಣ್ಣಿಮೆ ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ ಎತ್ಕೊಂಡು ಹೋದೆ, ಹಾಲಲ್ಲೆಲ್ಲ ತೊಳೆದೆ, ಪೂಜೆ ಮಾಡಿ ಗಂಧ ಎಲ್ಲ ಇಟ್ಟು, ಹೂವೆಲ್ಲ ಇಟ್ಟು ಪೂಜೆ ಮಾಡಿದೆ. ಆಮೇಲೆ ನೆಕ್ಸ್ಟ್ ವಾರದಿಂದ ಮತ್ತೆ ನಾನು ವ್ರತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 7 ವಾರ ವ್ರತ ಮಾಡಿದೆ. ಹಾಗೆ ಕಂಟಿನ್ಯೂಸ್ ಆಗಿ ಪೂಜೆ ಮಾಡ್ಕೊಂಡು ಹೋದೆ. ಆವತ್ತಿಂದ ನನಗೆ
ನನ್ನ ಕೈ ನೋವು ಒಂದು 80% ಅನಿಸುತ್ತೆ, ಅಷ್ಟು ಕಮ್ಮಿ ಆಗಿದೆ. ಮೊದಲು ಒಂದು ಕಸ ಹೊಡೆಯಬೇಕಾದ್ರೆ ಆಗಲಿ, ಒಂದು ನೆಲ ಒರೆಸ್ಬೇಕಾದ್ರೆ ಆಗಲಿ ಸಿಕ್ಕಾಪಟ್ಟೆ ನೋವು ಅನ್ಸೋದು ನನಗೆ. ಈಗ ರಾಯರು ನಂಬಿದ ಮೇಲೆ ಸಿಕ್ಕಾಪಟ್ಟೆ ಒಳ್ಳೆಯದಾಗೈತೆ. ರಾಯರು ನಂಬಿ ನಾನಂತೂ ಖುಷಿಯಲ್ಲಿದ್ದೀನಿ. ತುಂಬ ಒಳ್ಳೆಯದಾಗೈತೆ, ಕೈ ನೋವಿದೆ ಅಂತಲ್ಲ, ಪ್ರತಿಯೊಂದರಲ್ಲೂ ಒಳ್ಳೆಯದಾಗೈತೆ. ನಾನಂತೂ ರಾಯರು ನಂಬ್ತೀನಿ. ಅದಾದಮೇಲೆ ಈ ವಿಗ್ರಹ ಬಂತು. ಇದಾದಮೇಲೆ ದೊಡ್ಡದೊಂದು ಫೋಟೋ ತಂದು ನಾನು ಮಠದಿಂದನೇ ತಂದು ಇಟ್ಕೊಂಡೆ. ಕೆಳಗಡೆ ದೇವ್ರ ಮೇಲೆ ಇಡೋಕ್ಕಾಗಲ್ಲ, ಅಲ್ಲೆಲ್ಲ ನಾನ್ ವೆಜ್ ಮಾಡ್ತೀವಿ, ಓಡಾಡ್ತಿರ್ತೀವಿ ಅಂತೇಳಿ ಮೇಲ್ಗಡೆ ತಂದು ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ರಾಯರು ನೋಡ್ಬೋದು ಅಂತೇಳಿ ಮೇಲ್ಗಡೆ ಇಟ್ಕೊಂಡೆ. ಹಾಗೆ ಈ ಫೋಟೋ ತಂದಮೇಲೆ ನೆಕ್ಸ್ಟು ಇದು ವಿಗ್ರಹ, ಇದು ನಮ್ಮ ಅಕ್ಕ ನನಗೆ ತಂದುಕೊಟ್ಟಿದ್ದು. ಮಂತ್ರಾಲಯಕ್ಕೆ ಹೋಗಿದ್ದಾಗ ನನಗೆ ಗೊತ್ತಿಲ್ಲ ಅವ್ರು ತರ್ತಾರೆ ಅಂತ. ಅವರು ಬಂದಾದಮೇಲೆ ನನಗೆ ತಂದು ಕೊಟ್ಟರು. ಖುಷಿ ಆಯಿತು. ರಾಯರು ನಾನಿದ್ದೀನಿ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿ ತೋರಿಸಿದ್ರು. ಫಸ್ಟು ಇವ್ರು ಬಂದರು, ಆಮೇಲೆ ಇವ್ರು ಬಂದರು, ಆಮೇಲೆ ಇವ್ರು ಬಂದರು, ಆಮೇಲೆ ಇವ್ರು ಬಂದು ಎಲ್ಲ ರಾಯರೇ. ರಾಯರ ಮೇಲೆ ನಂಬಿಕೆ ಇಟ್ಟು ಅವ್ರನ್ನ ನಂಬಿ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ. ನನಗಂತೂ ಒಳ್ಳೆಯದಾಗಿದೆ. ಮೊದಲಂತೂ ಸಿಕ್ಕಾಪಟ್ಟೆ ನೋವು ಇರೋದು, ಒಂದು ಪಾರ ತೊಳೆದ್ರು, ಒಂದು ಕಸ ಹೊಡೆದ್ರೂ ಸಿಕ್ಕಾಪಟ್ಟೆ ನೋವು ಅನ್ಸೋದು. ಈಗಿಲ್ಲ. ಅದರಲ್ಲೂ ನಮ್ಮ ಮನೇಲಿ ಕೆಲಸ ಜಾಸ್ತಿ ಮಾಡ್ಕೊಡೋರು ಪಾಪ, ಅವರು ಅಯ್ಯೋ ಅನ್ಸೋದು ಒಂದೊಂದ್ಸಲ. ಈಗಿಲ್ಲ. ಆಲ್ಮೋಸ್ಟ್ ಒಂದು 80% ಜಾಸ್ತಿ ಏನಾನ ಹೆವಿ ಕೆಲಸ ಮಾಡಿದಾಗ ಸ್ವಲ್ಪ ಪೇನ್ ಅನಿಸುತ್ತೆ ಅಷ್ಟೇ. ಅದು ಬಿಟ್ಟರೆ ಏನೂ ನೋವಿಲ್ಲ. ನನಗಂತೂ ರಾಯರನ್ನ ಸಿಕ್ಕಾಪಟ್ಟೆ ನಂಬ್ತೀನಿ. ಅದಕ್ಕೋಸ್ಕರ ಈ ರಾಯರ ಬಗ್ಗೆ ಹೇಳೋಣ ನಿಮಗೆ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನೀವು ಯಾರೆಲ್ಲ ರಾಯರನ್ನ ನಂಬ್ತೀರಾ ಕಮೆಂಟ್ ಮಾಡಿ. ನೆಕ್ಸ್ಟು ನೋಡೋಣ, ರಾಯರು ಹಿಂಗೆ ಒಳ್ಳೇದು ಮಾಡ್ತಾಯಿರಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದು ಮಾಡಲಿ. ಈಗ ನೆಕ್ಸ್ಟು ನೋಡೋಣ, ಕಂಟಿನ್ಯೂ ಮಾಡೋಣ ವೀಡಿಯೋನ. ಬನ್ನಿ, ರಾಯರ ಬಗ್ಗೆ ಹೇಳಬೇಕಾಯ್ತು, ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಬನ್ನಿ. ಈಗ ಟೈಮ್ ಬಂದೆ, ಆಗಲೇ 1 ಗಂಟೆ. ಅನ್ನಕ್ಕೆ ಇಡಬೇಕು. ಸಾಂಬಾರು ಮಾಡಿದೆ ಆಗಲೇ, ಹಸಿ ಕಾಳಿತ್ತು, ಹಸಿ ಕಾಳು ಹಾಕ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಹಾಕಿ ಹುಳಿ ಸಾಂಬಾರು ಮಾಡಿದೆ. ಆ ರೆಸಿಪಿನೇ ಶೇರ್ ಮಾಡಿಲ್ಲ ಇವತ್ತು. ಇಡ್ಲಿ ಸಾಂಬಾರೆಲ್ಲ ಮಾಡಿದ್ನಲ್ಲ, ಆ ರೆಸಿಪಿನೇ ಶೇರ್ ಮಾಡಿದ್ದೀನಲ್ಲ, ಸರಿ ಅಂತ ಹೇಳಿ ಈಗ ವೀಡಿಯೋ ಕಂಟಿನ್ಯೂ ಮಾಡೋಣ. ಸಂಜೆವರೆಗೂ ಏನೆಲ್ಲ ಆಗುತ್ತೆ ಶೇರ್ ಮಾಡ್ತೀನಿ, ಬನ್ನಿ. ಈಗ ಬಂದಿದ್ದಾರೆ, ಇವಾಗಲೇ ಹೋಗಿ ಹುಳಿ ಸಾರು ಐತೆ, ಹಸಿ ಕಾಳು ಅದು ಐತೆ. ಈಗ 3:30ಇಂದ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದೆ ಹೋಗೋಣ ತೋಟದ ಹತ್ರ. ನಮ್ಮ ತೋಟನ ತೋರಿಸ್ತೀನಿ ನಿಮಗೆ. ಅಡಿಕೆ ತೋಟ ಹಾಗೆ ಯಾರು ಹಾಕಿದ್ರು ಅಂತ ಹೇಳಿ ಬರ್ತವೆ ಅಂತ ಕಿತ್ಕೊಳ್ತಾರೆ. ಅದೇ ಎಳೆ ಕಾಯಿ ಕೊಡೋಣ, ಮಕ್ಕಳು ತಿಂತಾರೆ. ಅಲ್ಲೊಂದಿದೆ ಬಳಿ ಗಿಡ, ಬಳಿ ಬನ್ನಿ. ಆ ಕಡೆಯಿಂದ ಬರೋಣ. ಎಷ್ಟೊಂದು ಕಾಯಿ ಬಿಟ್ಟೈತೆ. ನೋಡಿ ಗೈಸ್, ಇದೆಲ್ಲ ಅಡಿಕೆ ಗಿಡ. ಈ ಕಡೆ ತೆಂಗಿನ ತೋಟ. ಇದು ಒಂದು ಸಪೋಟ. ನೋಡಿ ಗೈಸ್, ಎಷ್ಟು ದಪ್ಪ ಸಪೋಟ ಸಿಕ್ಕೈತಿ. ಈಗ ನಮ್ಮ ಮನೆಯಲ್ಲಿ ಮಣ್ಣು ಮಾಡಿರೋದು ಅಂತ ತೋರಿಸ್ತೀವಿ. ಎಷ್ಟೊಂದವೆ. ಒಂದೊಂದು ಹಣ್ಣಾಗ್ಬಿಟ್ಟೈತೆ, ಬಾಯಿ ಬಿಟ್ಬಿಟ್ಟೈತೆ. ಆಗಲ್ಲಲ್ವ ರೀ? ಬಿಡು, ಕಿಡಕ್ಕಾಗಲಿಲ್ಲ ಅಂದರೆ. ಅದೆಲ್ಲ ಫುಲ್ ಯಾಕೆ ಬ್ಲಾಕ್ ಹಾಕೋದಿತ್ತಲ್ಲ, ಲಾರಿ ಬೇರೆ ನಿಂತಿದ್ದೀವಿ. ಹಾಗೆ ಈಗ ಮಣ್ಣು ಮಾಡಿದ್ದು ನಾವು ಮಣ್ಣು ಮಾಡಿದ್ದೀವಿ. ತುಂಬೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಎಷ್ಟು ಸಪೋಟ ಕಿತ್ಕೊಂಡ್ವಿ. ಈಗ ಮನೆ ಕಡೆ ಹೋಗೋದು. ಸಾಕು ಬಿಡ್ರಿ. ಜೋಳ ಬೇಸಕ್ಕಿಟ್ಟಿದ್ದೀನಿ, ಸಿಕ್ಕಾಪಟ್ಟೆ ಎಳೆಯೋದು. ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 10ರಿಂದ 15 ನಿಮಿಷ ಬೇಯಿಸಿದ್ರೆ ಸಾಕು. ಸ್ವಲ್ಪ ಉಪ್ಪು ಹಾಕಿ ಬೇಯ್ಕೊಳ್ಳುತ್ತೆ, ಮಕ್ಕಳು ಬರೋಷ್ಟರಲ್ಲಿ. ಅದು ಬೇಯ್ತಾ ಇರಲಿ. ನಾವು
ಏನು ಮಾಡೋದು, ಏನು ಕೆಲಸ ಇಲ್ಲ ಇವತ್ತು. ಬೇಗ ಬೇಗ ಕೆಲಸ ಎಲ್ಲ ಮುಗ್ದೋಯ್ತು. ಅಡುಗೆ ಮಾಡಿದ್ದೆಲ್ಲ ಮಧ್ಯಾಹ್ನ ಮಾಡಿಕೊಂಡೆ, ಸಂಜೆಗೂ ಅದೇ ಆಗುತ್ತೆ ಸಾಂಬಾರು. ಇನ್ನೇನಿದ್ರು ರೈಸು ಮುದ್ದೆ ಮಾಡ್ಕೋಬೇಕಷ್ಟೇ. ಈಗ ಬಿಗ್ ಬಾಸ್ ಹಾಕೋಣ ಬನ್ನಿ. ನಾನಂತೂ ಬಿಗ್ ಬಾಸ್ ನೋಡೋಲ್ಲ. ಎಲ್ಲೋ ಸಂಜೆ ಟೈಮ್ ಮಕ್ಕಳು ಬಂದಾಗ ಹಾಕೋತಾರೆ, ಆವಾಗ ಸ್ವಲ್ಪ ನೋಡ್ಕೋತೀನಿ ಅಷ್ಟೇ. ನಾನೇನು ಸೀರಿಯಲ್ಲು ಟಿ ವಿಯೇ ನೋಡೋಲ್ಲ ಹೇಳಬೇಕು ಅಂದರೆ. ಯಾವಾಗ ನೀವು ನೋಡಿದಾಗ ಸ್ವಲ್ಪ ನೋಡ್ಕೋತೀನಿ. ನೀವೆಲ್ಲ ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸಲ್ಲಿ ಯಾರು ಇಷ್ಟ ನಿಮಗೆ ಕಮೆಂಟ್ ಮಾಡಿ. ಬಿಗ್ ಬಾಸ್ ಓಕೆ. ಇನ್ನೂ ಒಂದು 1/4 ಗಂಟೆ ಆಯಿತು ಮಕ್ಕಳು ಬರೋಷ್ಟರಲ್ಲಿ. ಸುಮ್ಮನೆ ಒಬ್ಬಳೇ ಕೂತು ಬೇಜಾರು. ಮಕ್ಕಳು ಬಂದಮೇಲೆ ಅವ್ರಿಗೆ ಊಟ ಹಾಕ್ಕೊಟ್ಟು ಪಾತ್ರೆ ಎಲ್ಲ ತುಳ್ದು ಮತ್ತೆ ಸಂಜೆ ದೀಪ ಹಚ್ಚಬೇಕು. ಗೈಸ್, ಈಗ ಸಂಜೆ ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜೋಳನ ತಿಂದಿದ್ದಾಯಿತು. ಹಾಕೊಂಡು ಜೋಳ ತಿಂದ್ವಿ, ಎಳೆಕಾಳು ಚೆನ್ನಾಗಿತ್ತು. ಹಾಗೆ ನಮ್ಮನೆ ಸುತ್ತಮುತ್ತ ವೆದರ್ ಇನ್ನೂ 5 ಗಂಟೆ ಐತೆ. ವೆದರ್ ತೋರಿಸ್ತೀನಿ. ಅಪ್ಪ ಎಲ್ಲ ಹಿಮ ಬೀಳ್ತೈತೆ ಅನಿಸುತ್ತೆ, ಅಷ್ಟು ವೆದರ್ ಹೆಂಗೈತೆ ನೋಡಿ. ಎಲ್ಲ ಸೂರ್ಯ ಹೋದ್ರು. ಅಲ್ಲಿ ಹೊಲ ಕೊಯ್ತವ್ರಿ. ಅಲ್ಲಿ ಮಿಷಿನಲ್ಲಿ ಹೊಲ ಕೊಯ್ತವ್ರಿ. ಟ್ಯಾಕ್ಟ್ರಲ್ಲಿ ಹೊಲ ಕೊಯ್ತಾರೆ. ಅವಾಗ ಆಳುಗಳ್ನ ಕರೆದು ಹೊಲ ಕುಯ್ಸಿ ಕಣ ಮಾಡಬೇಕಾಯ್ತು. ಇವಾಗೇನಿಲ್ಲ, ಮಿಷಿನ್ ಬಂದ್ಬಿಟ್ಟೈತಿ ಎಲ್ಲದಕ್ಕೂ. ನೋಡಿ ಎಷ್ಟವೇ ನವಿಲು. 1 2 3 4 ಅಲ್ಲೊಂದಿತ್ತು ಹೊಲದಲ್ಲಿ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.